ಕೇಳಿಸ್ತಾ ಇದೆ ಅಲ್ಲ? ಕೇಳಿಸ್ತಿದ್ದೀನಲ್ವಾ? ಓಕೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಪ್ರಿಯಾಂಕಾ MG. ಕುವೆಂಪು ತೇಜಸ್ವಿ ಬಳಗದ ವೀಕ್ಷಕರೆಲ್ಲರಿಗೂ ಸ್ವಾಗತ. ಹಾಗೂ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಮಾಜವಾದಿ ಕೇಂದ್ರದ ಶ್ರೀ ನರೇಂದ್ರ ಕುಮಾರ್ ಅವರಿಗೂ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನನ್ನ ಮಾತು ಇವಾಗ ಕೇಳಿಸ್ತಿದೆ ಅಲ್ವಾ ಸರ್? ಓಕೆ, ಧನ್ಯವಾದಗಳು. ಕ್ಷಮಿಸಿ, ಕೆಲವು ತಾಂತ್ರಿಕ ದೋಷಗಳು, ಬಿಟ್ಟು ಲೈವ್ ಕನೆಕ್ಟ್ ಆಗಬೇಕಾಗಿದೆ, ದಯವಿಟ್ಟು ಕ್ಷಮಿಸಿ. ಇಂದು ನಾನು ಮಂಡಿಸುವ ವಿಚಾರದ ಶೀರ್ಷಿಕೆ ಪ್ರಭುತ್ವದ ಸುಲಿಗೆ, ರೈತರ ಹೋರಾಟ, ತೇಜಸ್ವಿಯ ವಿಚಾರಗಳು. ಕೃಷಿಯನ್ನು ತನ್ನ ಬದುಕಿನ ಸಂಗಾತಿಯಾಗಿ ಕಂಡವನು ರೈತ. ಹೊಟ್ಟೆಯ ತುತ್ತಿಗಾಗಿ, ಸೂರಿನ ನೆಳಲಿಗಾಗಿ, ನಮ್ಮೆದೆಯ ನಿದ್ದೆಗಾಗಿ ಅವನು ಅದನ್ನೇ ನೆಚ್ಚಿಕೊಂಡು ಸಹಸ್ರಾರು ವರ್ಷಗಳಿಂದ ಸಾಗಿ ಬಂದಿದ್ದಾನೆ. ಆ ಬಾಳಿನಲ್ಲಿ ಹೆರವರ ಹೊಟ್ಟೆ ತುಂಬಿಸಿದ್ದಾನೆ. ನಾಡಿಗೆ ತುತ್ತು ಕೊಡಲು ದುಡಿದಿದ್ದಾನೆ. ಹೀಗೆ ಸಾಗಿ ಬರುವಲ್ಲಿ ತನ್ನ ಬದುಕಿನ ಕಷ್ಟ ನಿಷ್ಠುರಗಳನ್ನು ಸಹಿಸಿಕೊಂಡು ತ್ಯಾಗದ ನಿಸ್ಸೀಮ ಜೀವಿಯಾಗಿಯೂ ಕಾಣಿಸಿಕೊಂಡಿದ್ದಾನೆ. ರೈತ ಬದುಕು ಕೇವಲ ಗಂಡಿಗೆ ಸೀಮಿತವಾಗದೆ ಹೆಣ್ಣೂ ಕೂಡ ಅವನ ಸರಿಸಮವಾಗಿ ಪಾಲುದಾರಳಾಗಿ ರೈತ ಮಹಿಳೆ ಎನಿಸಿ ಬಂದಿದ್ದಾಳೆ. ಕೃಷಿಯನ್ನು ಅವಳೇ ಮೊದಲಿಗೆ ಕಂಡು ಹಿಡಿದಿದ್ರೂ ಗಂಡಿಗೆ ಸಿಕ್ಕ ಪ್ರಚಾರ ಅವಳಿಗೆ ಸಿಗಲಿಲ್ಲ. ವಿಶೇಷತಃ ದಲಿತ ವರ್ಗವು ಶತಮಾನಗಳಿಂದ ಬೇಸಾಯದ ಮಕ್ಕಳಾಗಿ ಬಂದಿದ್ದಾರೆ. ಕೃಷಿಯ ಪ್ರಾಚೀನತೆಯು ಎಷ್ಟೇ ಸಹಸ್ರಮಾನಗಳಿಂದ ಬಂದಿರಲಿ, ಅದರ ವಿಕಸನದ ಆಧುನಿಕ ದಿನಗಳವರೆಗೂ ವಿಸ್ತರಿಸಿಕೊಂಡು ಬಂದಿದೆ. ಈ ಹಾದಿಯಲ್ಲಿ ರೈತರ ನೋವು ನಲಿವುಗಳಿಗೆ ಎಷ್ಟೋ ಮೈಲಿಗಲ್ಲುಗಳು ನಿಂತಿವೆ. ಮೊದಲಿಗೆ ರೈತ ತನ್ನ ನೋವನ್ನು ಪ್ರಾರ್ಥಿಸಿ ಹೇಳಿಕೊಂಡ, ಮನವಿ ಮಾಡಿ ನುಡಿದ, ಆಗ್ರಹಿಸಿದ, ದೂರು ದುಮ್ಮಾನಗಳ ಮೂಲಕ ದನಿಯಾಡಿದ. ಇವೆಲ್ಲ ಸಾತ್ವಿಕ ಬಗೆ ಎನಿಸಿದವು. ಅದಕ್ಕೆ ಸಂಬಂಧಪಟ್ಟ ಆಡಳಿತ ಅಥವಾ ಯಜಮಾನ ಸ್ಪಂದಿಸದಿದ್ದಾಗ ಸಾತ್ವಿಕ ರೋಷ ಆರಂಭಿಸಿದ. ಅವನ ಶೋಷಣೆ ಹೆಚ್ಚಾದಾಗಲೂ, ಸಂಘಟನೆಯ ಬಲವಿಲ್ಲದಿದ್ದಾಗ ಅಸಹಾಯಕನಾಗಿ ಶೋಷಣೆ, ನೋವು, ಅವಮಾನ, ಅತ್ಯಾಚಾರ, ದೌರ್ಜನ್ಯ, ಸಿಟ್ಟು, ಹತಾಶೆ, ಹಿಂಸೆ, ದಬ್ಬಾಳಿಕೆ ಎಲ್ಲವನ್ನು ತಡೆದುಕೊಳ್ಳುತ್ತಾ ಬಂದ. ಅದು ಮಿಟ್ಟ. ಅವೆಲ್ಲವೂ ಸಮಯ ಪಕ್ಷವಾದಾಗ, ಸಂಘಟನಾ ಪ್ರಜ್ಞೆ ಜಾಗೃತವಾದಾಗ ಸ್ಫೋಟಿಸಿದವು. ಆದರೂ ಅವನು ತನ್ನ ಸಾಂಸ್ಕೃತಿಕ ಯಜಮಾನದ ಅಥವಾ ಅದರ ಜಾಯಮಾನದ ಗೆರೆಯನ್ನು ಎಷ್ಟೆಲ್ಲ ಪಕ್ಷ, ಪಂಥ, ಸಿದ್ಧಾಂತಗಳ ಪ್ರಭಾವದಲ್ಲಿಯೂ ದಾಟಲಿಲ್ಲ. ಆರಂಭದ ದಿನಗಳಲ್ಲಿ ದೂರು ದುಮ್ಮಾನವಿದ್ದರೆ ನಂತರ ಮೆರವಣಿಗೆ, ಧರಣಿ, ಸತ್ಯಾಗ್ರಹ, ಪ್ರದರ್ಶನ ಈ ಮೇರೆಗೆ ಸಾಗಿ ಹಿಂಸೆಯನ್ನು ಸಹಿಸಿಕೊಳ್ಳಲು ಅಸಾಧ್ಯವೆನಿಸಿದಾಗ ಉಗ್ರವಾಗಿ ಪ್ರತಿಭಟಿಸತೊಡಗಿದ ರೈತ ನಮ್ಮ ಸಂಘಟನಾ ಬಲದ ಶಕ್ತಿ ಕಂಡುಕೊಂಡ. ತನ್ನ ಬೇಡಿಕೆಗಳನ್ನು ಹಕ್ಕೊತ್ತಾಯವೆಂದ. ಇದು ಅದರ ಫಲವಾಗಿ ವಿದೇಶಿಯ ಬಹುರಾಷ್ಟ್ರೀಯ ಕಂಪನಿಗಳ ಹುನ್ನಾರಗಳು ಅವನ ಅಸಂಘಟನೆಯ ಶಕ್ತಿಯ ಮುಂದೆ ಪೇಲವಗೊಳ್ಳುತ್ತದೆ.
ಕರ್ನಾಟಕದಲ್ಲಿ ಮೊಟ್ಟ ಮೊದಲನೆಯ ಬಾರಿಗೆ 1980ರಲ್ಲಿ ಹುಟ್ಟಿದ ರೈತ ಚಳುವಳಿ ಇಂದು ಅದು ಬೃಹತ್ ಚಳುವಳಿಯಾಗಿ ಮಾರ್ಪಟ್ಟಿದೆ. ಇಂಡಿಯಾ ಟುಡೇಯ ಅಂದಾಜಿನ ಪ್ರಕಾರ 2-3 ಲಕ್ಷ ರೈತರು ದೆಹಲಿಗೆ ಹೋಗುವ ದಾರಿಯಲ್ಲಿ ವಿವಿಧ ಗಡಿ ಬಿಂದುಗಳಲ್ಲಿ ಒಟ್ಟಾಗಿ 500ಕ್ಕೂ ಹೆಚ್ಚು ಟ್ರಕ್ಕರ್ಗಳು, ಬಸ್ ಚಾಲಕರು ಮತ್ತು ಟ್ಯಾಕ್ಸಿ ಡ್ರೈವರ್ಗಳನ್ನ ಪ್ರತಿನಿಧಿಸುವ ಸಾರಿಗೆ ಸಂಘಗಳು ರೈತರಿಗೆ ಬೆಂಬಲವಾಗಿ ಹೊರಬಂದದ್ದು ಹಾಗೂ ರಾಜ್ಯಾದ್ಯಂತ ಅನೇಕ ಸಂಘ ಸಂಸ್ಥೆಗಳು ಈ ಚಳುವಳಿಗೆ ಕೈಜೋಡಿಸಿ ಇದನ್ನು ಇಷ್ಟು ಬೃಹತ್ ಚಳುವಳಿಯಾಗಿ ಮಾರ್ಪಾಡು ಮಾಡಿದ್ದು ಒಂದು ಇತಿಹಾಸವೇ ಸರಿ. ದೇಶಾದ್ಯಂತ ಕಳೆದ 2-3 ತಿಂಗಳುಗಳಿಂದಲೂ ರೈತರ ಉಗ್ರ ಹೋರಾಟ ನಡೆಯುತ್ತಿದೆ. ಅದರ ಹೋರಾಟ ಶುರುವಾಗಿ ಇವತ್ತಿಗೆ ಬರೋಬ್ಬರಿ 115 ದಿನವಾಯಿತು. ಭಾರತ್ ಬಂದ್, ಕರ್ನಾಟಕ ಬಂದ್ ಅನ್ನುವಂತಹ ಮಾತುಗಳಷ್ಟೇ ನಮ್ಮ ಕಿವಿಗೆ ಬಿದ್ದಿವೆಯೇ ಹೊರತು ಯಾವುದಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ, ಒಂದು ಪಕ್ಷ ಯಾವುದಕ್ಕೆ ಹೋರಾಟ ಅಂತ ಗೊತ್ತಾದ್ರೂ ಕೂಡ ಹೋರಾಟದ ಹಿನ್ನೆಲೆ ಏನು, ಮುಖ್ಯವಾಗಿ ಅವರ ಬೇಡಿಕೆಗಳೇನು, ಕೇಂದ್ರ ಸರ್ಕಾರದ ನಿಲುವುಗಳೇನು, ಇದು ಯಾವುದೂ ಸಹ ಬಹುತೇಕರಿಗೆ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಇತ್ತೀಚೆಗೆ 3 ಕೃಷಿ ಬಿಲ್ಲುಗಳನ್ನು ಹೊರಡಿಸಿತು. ಇದು ರೈತರ ಬದುಕಿಗೆ ಮಾರಕವಾಗಿದೆ ಅಂತ ದೇಶವ್ಯಾಪಿಯಾಗಿ ರೈತರು ಹಾಗೂ ರೈತರ ಸಂಘದ ಸಂಘಟನೆಗಳು ಅವುಗಳ ವಿರುದ್ಧ ಉಗ್ರವಾಗಿ ಪ್ರತಿಭಟನೆ ನಡೆಸಿದ್ರು. ಎಲ್ಲದಕ್ಕಿಂತ ಮೊದಲು ರೈತರ ಹೋರಾಟದ ಕುರಿತು ಮಾತನಾಡುವ ಮುನ್ನ ಕೃಷಿ ಮಾರುಕಟ್ಟೆ ಎಂಬುದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಸಾಮಾನ್ಯವಾಗಿ ರೈತರು ಮಳೆಗಾಲ ಅಥವಾ ಮಳೆ ಬಿದ್ದಾಗ ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಬಿರುಸಾಗಿ ತೊಡಗಿಕೊಳ್ತಾರೆ. ಕೊಯ್ಲಿಗೆ ಬಂದಾಗ ಅದನ್ನ ಮಾರುಕಟ್ಟೆಗೆ ಮಾರುವುದು ಪದ್ಧತಿ. ಬ್ರಿಟಿಷರ ಕಾಲದಲ್ಲಿ ಹತ್ತಿರದ ಮಧ್ಯವರ್ತಿಗಳಿಗೆ ರೈತರು ತಾವು ಬೆಳೆದ ಬೆಳೆಯನ್ನು ಮಾರ್ತಿದ್ರು. ಇವರು ಯಾಕೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಡಿಮ್ಯಾಂಡ್ ಬರುವ ಮೊದಲೇ ಖರೀದಿ ಮಾಡ್ತಿದ್ರು ಅಂದ್ರೆ ಅದಕ್ಕೊಂದು ಕಾರಣವಿದೆ. ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡಿದ ಬೆಳೆಯನ್ನು ಬಹಳ ದಿನ ಕೋಣೆಯಲ್ಲಿ ಶೇಖರಿಸಿಟ್ಕೊಳ್ತಿದ್ರು. ಬೆಲೆ ಕ್ರಮೇಣವಾಗಿ ಮಾರುಕಟ್ಟೆಯಲ್ಲಿ ಹೆಚ್ಚಾದಾಗ ಅದನ್ನು ಮಾರಬಹುದು ಅಂತ. ಇದನ್ನ ರೈತರೇ ಮಾಡಬಹುದಿತ್ತು ಅನ್ನೋ ಪ್ರಶ್ನೆ ನಮ್ಮೆಲ್ಲರಿಗೂ ಕಾಡಬಹುದು. ಆಗ ರೈತರಿಗೆ ಬೆಳೆಯನ್ನು ಹೆಚ್ಚು ಕಾಲ ಸಂರಕ್ಷಿಸಿಡಲು ಯಾವುದೇ ಮಾರ್ಗ ಗೊತ್ತಿರಲಿಲ್ಲ. ಬಹಳ ಕಾಲ ಇಟ್ರೆ ತಮ್ಮ ಬೆಳೆ ಎಲ್ಲಿ ಕೆಡುತ್ತದೆ ಅಂತ ಆ ಭಯದಿಂದ ಎಷ್ಟೋ ರೈತರು ಹೋದಷ್ಟು ಬೆಲೆಗೆ ಅವರ ಬೆಳೆಯನ್ನು ಮಾರಾಟ ಮಾಡ್ಬಿಡ್ತಿದ್ರು. ರೈತರಿಗೆ ಇದ್ದ ಇನ್ನೊಂದು ಒತ್ತಡ ಅಂದ್ರೆ ಆಗಿನ ವ್ಯಾಪಾರಿಗಳು ರೈತರು ಬೆಳೆದ ಬೆಳೆಗಳನ್ನು ಬೇಗನೆ ಮಾರಕ್ಕೆ ಒತ್ತಾಯಿಸ್ತಿದ್ರು. ಈ ಎಲ್ಲ ಅಡೆತಡೆಗಳ ಫಲವಾಗಿ ತಾವುಗಳು ಬೆಳೆದ ಬೆಳೆಯನ್ನು ಕಡಿಮೆ ಬೆಲೆಗೆ ಮಾರಬೇಕಾಗಿತ್ತು. ರೈತರ ಮೇಲಿನ ಈ ಶೋಷಣೆ ಹಾಗೂ ಅನ್ಯಾಯವನ್ನು ತಡೆಯಬೇಕಾಗಿತ್ತು. ಹಾಗಾಗಿ ಕೇಂದ್ರ ಸರ್ಕಾರ 1938ರಲ್ಲಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟ್ಸ್ ರೆಗ್ಯುಲೇಷನ್ ಆಕ್ಟ್ ನ ಜಾರಿಗೆ ತಂತು. ಜೊತೆಗೆ APMR ಎಂಬ ಕಾಯ್ದೆಯನ್ನು ಜಾರಿಗೆ ತಂತು. ರೈತರ ಪರವಾಗಿದ್ದ ಈ ಕಾಯ್ದೆಯ ಪ್ರಮುಖ ಉದ್ದೇಶ ಅಂದ್ರೆ ದೇಶಾದ್ಯಂತ ಇರುವ ಕೆಲವು ಸರ್ಕಾರಿ ಒಡೆತನದ ಕೃಷಿ ಮಾರ್ಕೆಟ್ಗಳನ್ನು ಸ್ಥಾಪನೆ ಮಾಡೋದು. ಆ ಮಾರುಕಟ್ಟೆಗಳೇ ನಮ್ಮ ಈಗಿನ APMC ಮಾರ್ಕೆಟ್ಗಳು. ಕೆಲವು ಕಡೆ ಇದನ್ನ ಮಂಡಿಗಳು ಅಂತ ಕೂಡ ಕರೀತಾರೆ. ಇಲ್ಲಿ ಕೊಳ್ಳುವ ವ್ಯಾಪಾರಿಗಳಿಗೆ ಒಂದಿಷ್ಟು ನಿಗದಿತ ಅಂಗಡಿಗಳನ್ನ ಸ್ಥಾಪಿಸೋದು ಹಾಗೂ ರೈತರು ನೇರ ಅಲ್ಲಿಗೆ ಬಂದು ವ್ಯಾಪಾರಿಗಳಿಗೆ ತಾವು ಬೆಳೆದ ಬೆಳೆಗಳನ್ನ ಮಾರುವಂಥದ್ದು. ಎಲ್ಲಿ ಯಾವ ವ್ಯಾಪಾರಿಗಳು ಜಾಸ್ತಿ ಬೆಲೆಗೆ ಕೊಳ್ಳುತ್ತಿದ್ರೋ ಅಂತಹವರ ಬಳಿ ಮಾರಲು ರೈತರಿಗೆ ಸ್ವತಂತ್ರವಿರುತ್ತೆ. ಒಂದು ವೇಳೆ ಸೂಕ್ತ ವ್ಯಾಪಾರಿಗಳು ರೈತರಿಗೆ ಸರಿಯಾಗಿ ಸಿಗಲಿಲ್ಲ ಅಂದ್ರೆ ಸರ್ಕಾರವೇ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ರೈತರಿಗೆ ಸಹಾಯವಾಗುವಂತಹ ಬೆಲೆಗೆ ಅವರ ಬೆಳೆನ ಖರೀದಿ ಮಾಡ್ಬಿಡುತ್ತೆ. ಇದರ ಸೌಲಭ್ಯ ಪಡೆಯಲು ರೈತರು ಹಾಗೂ ವ್ಯಾಪಾರಿಗಳಿಬ್ಬರಿಗೂ ಕೆಲವು ನಿಯಮಗಳನ್ನ ಹೇರಲಾಯಿತು. ಅವು ಮೊದಲಿಗೆ ರೈತರು ತಾವು ಬೆಳೆದಂತಹ ಬೆಳೆಗಳನ್ನು ಈ APMCಗಳಲ್ಲೇ ಮಾರಬೇಕಾಗಿತ್ತು.
ಹಾಗೂ ರೈತರಿಂದ ಪಡೆಯಲಿಚ್ಛಿಸುವ ಯಾವುದೇ ವ್ಯಾಪಾರಿಗಳು ಸರ್ಕಾರದಿಂದ ಪರವಾನಗಿ ಪಡೆಯಬೇಕು. ಹಾಗೂ ವ್ಯಾಪಾರಿಗಳು ಇಲ್ಲಿ ಸರ್ಕಾರಕ್ಕೂ ಕೂಡ ಇಂತಿಷ್ಟು ಹಣವನ್ನ ಸೆಸ್ ರೂಪದಲ್ಲಿ ಕಟ್ಟಬೇಕಾಗಿತ್ತು. ಸರಿ, ಕೇಂದ್ರ ಸರ್ಕಾರದ ಈ ಹೊಸ ಕಾಯ್ದೆಯ ಪ್ರಕಾರ ನೋಡೋದಾದ್ರೆ, ಮೊದಲನೇದಾಗಿ ದಿ ಫಾರ್ಮರ್ ಟ್ರೇಡ್ ಅಂಡ್ ಕಾಮರ್ಸ್ ಆಕ್ಟ್. ಇದರ ಉಪಯೋಗ ಅಂದ್ರೆ ರೈತರು ತಾವು ಬೆಳೆದ ಬೆಳೆಗಳನ್ನು ಸರ್ಕಾರಿ ಸ್ವಾಮ್ಯದ ಅಂದ್ರೆ APMCಗಳ ಹೊರತಾಗಿಯೂ ದೇಶದ ಯಾವ ಮೂಲೆಯಲ್ಲಿಯೂ ಕೂಡ ಯಾರಿಗೆ ಬೇಕಾದ್ರೂ ಮಾರಬಹುದು. ಇದಕ್ಕಾಗಿ ಬೆಳೆ ಖರೀದಿ ಮಾಡುವ ವ್ಯಾಪಾರಿಗಳು ಸರ್ಕಾರಿ ಪರವಾನಗಿಯನ್ನ ಹೊಂದಬೇಕಾಗಿತ್ತು. ಅದು ಹೊಂದಬೇಕಾದ ಅನಿವಾರ್ಯ ಅವರಿಗೆ ಇರಲಿಲ್ಲ. ಹಾಗೂ ಈ ಕಾಯ್ದೆಯ ಪ್ರಕಾರ ಅದು ಇರೋದಿಲ್ಲ ಕೂಡ. ಇದರಿಂದಾಗಿ ರೈತರಿಗೆ ಮಾರಲು ಬೇಕಾದ ವ್ಯಾಪಾರಿಗಳ ಸಂಖ್ಯೆ ಮತ್ತು ಪ್ರಮಾಣ ಹೆಚ್ಚಾಗುತ್ತೆ. ಇಲ್ಲಿ ಕೊಳ್ಳುವವರಲ್ಲಿ ತೀವ್ರ ಸ್ಪರ್ಧೆ ಹೆಚ್ಚಾಗಿ ಲಾಭದ ಬೆಲೆಯೂ ಕೂಡ ರೈತನ ಜೇಬ್ ಸೇರುತ್ತೆ. ಹೇಗೆಂದ್ರೆ, ಈ ಮುಂಚೆ ರೈತರು ತಾವು ಬೆಳೆದ ಬೆಳೆಯನ್ನು ತಾವೇ APMCಗೆ ಒಯ್ದು ಮಾರಬೇಕಾಗಿತ್ತು. ಆದ್ರೆ ಈ ಹೊಸ ಕಾಯ್ದೆಯ ಅನ್ವಯ ರೈತರಿರುವ ಸ್ಥಳಕ್ಕೆ ವ್ಯಾಪಾರಿಗಳೇ ಹೋಗಿ ಉತ್ತಮ ಬೆಲೆಗೆ ಖರೀದಿ ಮಾಡುವ ಅವಕಾಶ ಆಗುತ್ತೆ. ಎರಡನೆಯ ಕಾಯ್ದೆ ಪ್ರಕಾರ ದಿ ಫಾರ್ಮರ್ ಅಗ್ರಿಮೆಂಟ್ ಆನ್ ಪ್ರೈಸ್ ಅಶ್ಯೂರೆನ್ಸ್ ಫಾರ್ಮ್ ಸರ್ವಿಸಸ್ ಆಕ್ಟ್. ಇದ್ರ ಪ್ರಕಾರ ರೈತರು ಮೊದಲೇ ವ್ಯಾಪಾರಿಗಳಿಂದ ಬೆಳೆ ಮಾರಾಟದ ಅಗ್ರಿಮೆಂಟ್ ಮಾಡ್ಕೊಳ್ಬೇಕು. ವ್ಯಾಪಾರಿಗಳಿಗೆ ಯಾವ ಗುಣಮಟ್ಟದ, ಯಾವ ಪ್ರಮಾಣದ, ಯಾವ ಬೆಳೆ ಯಾವ ಸಮಯಕ್ಕೆ ಬೇಕೆನ್ನುವ ಎಲ್ಲ ವಿವರಗಳನ್ನು ಮೊದಲೇ ಕೊಳ್ಳುವ ವ್ಯಾಪಾರಿಗಳಿಂದ ರೈತರು ಪಡೆದು ತಿಳ್ಕೊಂಡು ಅದಕ್ಕೆ ತಕ್ಕ ಹಾಗೆ ಬೆಳೆ ಬೆಳೆದು ಅಥವಾ ಬೆಳೆದ ಬೆಳೆಯನ್ನು ವಿಂಗಡಿಸಿ ಮಾರಬಹುದು. ಇದಕ್ಕಾಗಿ ಇಬ್ಬರ ನಡುವೆಯೂ ಒಂದು ಲಿಖಿತ ಒಪ್ಪಂದ ಆಗಿರುತ್ತೆ. ಅದರ ಮೇಲೆ ಇಬ್ಬರ ಸಹಿ ಕೂಡ ಇರುತ್ತೆ. ಒಂದು ಪಕ್ಷ ಈ ಒಪ್ಪಂದವನ್ನು ಯಾರೇ ಉಲ್ಲಂಘಿಸಿದ್ರು ಅವರ ವಿರುದ್ಧ ಅನ್ಯಾಯಕ್ಕೆ ಒಳಗಾಗಿದವರು ಕಾನೂನಿನ ಮೊರೆ ಹೋಗಬಹುದು. ಹಾಗೂ ಕೊನೆಯದಾಗಿ ಮೂರನೆಯ ಕಾಯ್ದೆ, ಅದು ದಿ ಸೋಷಿಯಲ್ ಕಮಾಡಿಟೀಸ್ ಅಮೆಂಡ್ಮೆಂಟ್ ಆಕ್ಟ್. ಈ ಕಾಯ್ದೆ ಏನ್ ಹೇಳುತ್ತೆ ಅಂದ್ರೆ, ಈಗ ತುರ್ತು ಹಾಗೂ ತೀವ್ರ ಪರಿಸ್ಥಿತಿಗಳಲ್ಲಿ ಕೇಂದ್ರ ಸರ್ಕಾರ ಬೆಳೆಗಳ ಬೆಲೆಯನ್ನು ರೆಗ್ಯುಲೇಟ್ ಮಾಡುವ ಸಾಧ್ಯತೆ ಇದೆ. ಒಂದು ಉದಾಹರಣೆ ಕೊಡೋದಾದ್ರೆ, ಯುದ್ಧದ ಸಮಯದಲ್ಲಿ ಎಮರ್ಜೆನ್ಸಿ ಅಥವಾ ಕ್ಷಾಮ ತಲೆದೋರ್ದಾಗ ಅಥವಾ ಮಾರುಕಟ್ಟೆಯಲ್ಲಿ ದಿಢೀರ್ ಬೆಲೆ ಕುಸಿತ ಕಂಡಾಗ, ಇಂಥ ತುರ್ತು ಸಂದರ್ಭದಲ್ಲಿ ರೈತರ ಸರಕುಗಳ ಬೆಲೆ ಕಡಿಮೆಯಾಗದಂತೆ ಸರ್ಕಾರ ತಡೆ ಹಿಡಿಯುತ್ತೆ. ಸರಿ, ಹಾಗಾದ್ರೆ ರೈತರ ಆತಂಕ ಆದ್ರೂ ಏನು? ಯಾತಕ್ಕಾಗಿ ಇಷ್ಟೊಂದು ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ? ಕಾರಣ, ಈ ಕಾಯ್ದೆಗಳ ಪ್ರಕಾರ ರೈತರು ತಮಗೆ ಇಷ್ಟ ಬಂದ ಕಡೆ ತಮ್ಮ ಬೆಳೆಗಳನ್ನ ಮಾರಬಹುದಾದ್ರೂ ರಿಲಯನ್ಸ್ ಫ್ರೆಶ್, ಸ್ಪೆನ್ಸರ್ಸ್, ಮೋರ್ ಇಂಥ ಆಧುನಿಕ ಮಾಲ್ಗಳು ಹಾಗೂ ರತನ್ ದೀಪ್ ಅಂದ್ರೆ ಬಿಹಾರದ ಪಟ್ನಾದ ಒಂದು ಮಾರ್ಕೆಟ್, ಇಂತಹ ಮಾದರಿಯ ಕಾರ್ಪೊರೇಟ್ ಕಂಪನಿಗಳು ಮುಂದೆ ಬಂದು ನೇರವಾಗಿ ರೈತರಿಂದಲೇ ಸರಕುಗಳನ್ನ ಖರೀದಿ ಮಾಡ್ತವೆ. ಈ ಆಧುನಿಕ ಕಾರ್ಪೊರೇಟ್ ಕಂಪನಿಗಳು ಏನ್ ಮಾಡ್ತವೆ ಅಂದ್ರೆ, ಸರ್ಕಾರಿ APMCಗಳಿಗಿಂತಲೂ ಹೆಚ್ಚಿನ ಬೆಲೆಗೆ ಮಾಲನ್ನು ಖರೀದಿ ಮಾಡ್ತವೆ. ಈ ರೀತಿ ಆದಾಗ ಯಾವ ರೈತ ಈ ಲಾಭದ ಮಾರ್ಗ ಬಿಟ್ಟು ಸರ್ಕಾರದ APMCಗಳಿಗೆ ಹೋಗೋದಕ್ಕೆ ಇಚ್ಛಿಸ್ತಾನೆ ಹೇಳಿ? ರೈತರೆಲ್ಲ ಆಗ ಇಂಥ ಆಧುನಿಕ ಕಾರ್ಪೊರೇಟ್ ಕಂಪನಿಗಳಿಗೆ ನೇರವಾಗಿ ಮಾರೋದಕ್ಕೆ ಶುರು ಮಾಡಿದಾಗ ಸರ್ಕಾರಿ ಸ್ವಾಮ್ಯದ APMCಗಳಲ್ಲಿ ವಹಿವಾಟು ಜರುಗದೆ ಖಾಲಿ ಬೀಳ್ತವೆ. ಆಗ ಸರ್ಕಾರ ಅವುಗಳನ್ನ ಮುಚ್ಚಲೇಬೇಕಾಗುತ್ತೆ. ಯಾವಾಗ ಈ APMCಗಳು ಸ್ಥಗಿತಗೊಳ್ತವೋ ಆಗ ಅದಕ್ಕಾಗಿಯೇ ಕಾಯ್ತಿದ್ವೇನೋ ಅಂತಿದ್ದ ರಿಲಯನ್ಸ್ ಫ್ರೆಶ್ ನಂತಹ ಮುಂತಾದ ಕಂಪನಿಗಳು ಬೆಲೆಯನ್ನ ತಗ್ಗಿಸಿ ಎಲ್ಲರೂ ಒಂದೇ ಬೆಲೆಗೆ ರೈತರಿಂದ ಖರೀದಿ ಮಾಡಲು ಮುಂದಾಗ್ತಾರೆ. ಆಗ ರೈತರಿಗೆ ಅತ್ತ APMCಯ ಅವಕಾಶವೂ ಇಲ್ಲದೆ ಇತ್ತ ಈ ಕಂಪನಿಗಳಿಗೆ ಅವರು ಕೇಳಿದ ಬೆಲೆಗೆ ಮಾರಬೇಕಾದ ಪರಿಸ್ಥಿತಿ ಒದಗ್ಬಿಡ್ತದೆ. ಇದರಿಂದ ಲಾಭವೋ ನಷ್ಟವೋ ಅದಕ್ಕೆಲ್ಲ ರೈತರೇ ನೇರವಾಗಿ ಕಾರಣ ಆಗ್ಬಿಡ್ತಾರೆ. ಎಲ್ಲಿ ಈ ರೀತಿ ಆಗುತ್ತೋ, ನಾವೆಲ್ಲಿ ನಷ್ಟವನ್ನ ಎದುರಿಸ್ಬೇಕಾಗುತ್ತೋ
ಅನ್ನುವ ಭಯದಲ್ಲಿ ಈಗ ಈ ರೈತರೆಲ್ಲ ಈ ಹೊಸ 3 ಕಾಯ್ದೆಗಳ ವಿರುದ್ಧ ಸಮರ ಸಾರಿ ನಿಂತಿದ್ದಾರೆ. ಇಷ್ಟೇ ಅಲ್ಲದೆ ಇನ್ನೊಂದು ಕಾರಣ ಇದೆ. ಈಗ ಜಾರಿಗೆ ಬಂದಿರುವ 2ನೇ ಅಗ್ರಿಮೆಂಟ್ ಅಥವಾ ಕಾಯ್ದೆಯ ಪ್ರಕಾರ ಒಪ್ಪಂದ ಮುರಿದ್ರೆ ಕಾನೂನಿನ ಮೊರೆ ಹೋಗಿ ನಷ್ಟಕ್ಕೊಳಗಾಗೋ ರೈತ ಪರಿಹಾರವನ್ನ ಪಡೆದುಕೊಳ್ಬಹುದು. ಆದ್ರೆ ನಷ್ಟಕ್ಕೆ ಗುರಿಯಾಗುವ ರೈತನಿಗೆ ಕಾನೂನಿನಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳ ವಿರುದ್ಧ ಹೋರಾಡಿ ಗೆಲ್ಲುವ ಶಕ್ತಿ ಇರುತ್ತದೆಯೇ ಎನ್ನುವ ಆತಂಕ ರೈತರ ವಿರೋಧಕ್ಕೆ ಕಾರಣವಾಗಿ ನಿಂತಿದೆ. ಇದಲ್ಲದೆ ರೈತರು ಬೇಕಾದ ಕಡೆ ಮಾರುವ ಪರಿಪಾಠದಿಂದ ಸರ್ಕಾರಿ ಲೈಸೆನ್ಸ್ ಅನ್ನು ಪಡೆದ ವ್ಯಾಪಾರಿಗಳಿಗೂ ಕೂಡ ಆದಾಯ ಖಂಡಿತವಾಗ್ಲೂ ಕುಸಿತೋಗುತ್ತೆ. ಮತ್ತೆ ರೈತರು ಎಪಿಎಂಸಿಗಳಿಗೆ ಮಾರಾಟ ಮಾಡಿದರೆ ಸೆಸ್ ರೂಪದ ಒಂದಿಷ್ಟು ಭಾಗ ತೆರಿಗೆಯಾಗಿ ಸರ್ಕಾರದ ಖಜಾನೆಗೆ ಬರುತ್ತೆ. ಆದ್ರೆ ಎಪಿಎಂಸಿ ವೇದಿಕೆಯನ್ನು ಬಳಸದೆ ಹೋದ್ರೆ ಸರ್ಕಾರಕ್ಕೆ ಬರುವ ಆದಾಯಕ್ಕೂ ಕೂಡ ತಡೆಯಾಗುತ್ತೆ. ಆದ್ರೆ ಎಲ್ಲದರ ಮಧ್ಯೆ ಒಂದು ಪ್ರಶ್ನೆ ಕಾಡಬಹುದು. ಪಂಜಾಬ್, ಹರಿಯಾಣ, ಪಶ್ಚಿಮ ಉತ್ತರ ಪ್ರದೇಶಗಳಲ್ಲಿ ಮಾತ್ರ ಈ ರೈತರ ಚಳುವಳಿ ಯಾಕೆ ತೀವ್ರವಾಗಿ ನಡೆಯುತ್ತಿದೆ ಎಂಬ ಪ್ರಶ್ನೆ. ಅದಕ್ಕೆ ಉತ್ತರ ಸರಳ. ಉಳಿದೆಲ್ಲ ಕಡೆಗಳಿಗಿಂತ ಸರ್ಕಾರಿ ಎಪಿಎಂಸಿ ಮಾರುಕಟ್ಟೆಗಳು ಇರುವುದು ಅಲ್ಲಿಯೇ, ಹಾಗೂ ಅಲ್ಲಿಯ ಸಂಘಟನೆಗಳು ಬಲಿಷ್ಠವಾಗಿ ಇದೆ. ಇನ್ನು ಹೋರಾಟಕ್ಕೆ ಇಳಿದಿರುವ ನಮ್ಮ ರೈತರ ಬೇಡಿಕೆಗಳೇನು ಎಂದು ನೋಡೋದಾದ್ರೆ 9 ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಮೊದಲನೆಯದು, ಎಲ್ಲ 3 ಫಾರ್ಮ್ ಮಸೂದೆಗಳನ್ನ ಹಿಂತೆಗೆದುಕೊಳ್ಬೇಕು. ಎರಡನೆಯದು, ಸರ್ಕಾರ ವಿಧಿಸುವ MSP ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅದನ್ನ ಸರ್ಕಾರ ಅಗತ್ಯ ಬಿದ್ದಾಗ ಮಾತ್ರವೇ ನಿಗದಿಪಡಿಸುತ್ತೆ. ಆದ್ರೆ ಇದನ್ನ ನಿಯಮಬದ್ಧವಾಗಿ ನಿಗದಿಪಡಿಸಿದ್ರೆ ರೈತರಿಗೂ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ಇದನ್ನು ನಿರ್ದಿಷ್ಟವಾಗಿ ಎಲ್ಲರಿಗೂ ಏಕರೂಪವಾಗಿ ನಿಗದಿಪಡಿಸಲಿ ಎನ್ನುವುದು ರೈತರ ಎರಡನೆಯ ಬೇಡಿಕೆ. ಮೂರನೆಯದು, ಸರಾಸರಿ ತಗುಲಿದ ಉತ್ಪಾದನೆಯ ವೆಚ್ಚಕ್ಕಿಂತ MSPಯನ್ನು ಕನಿಷ್ಠ 50% ಹೆಚ್ಚಿಸಬೇಕು. NCR ಮತ್ತು ಪಕ್ಕದ ಪ್ರದೇಶಗಳಲ್ಲಿ ವಾಯು ಗುಣಮಟ್ಟದ ಆಯೋಗವನ್ನು ಹಿಂತೆಗೆದುಕೊಳ್ಬೇಕು. 5ನೆಯ ಬೇಡಿಕೆ, ರೈತರ ರಾಷ್ಟ್ರೀಯ ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತರಬೇಕು. 6ನೆಯ ಬೇಡಿಕೆ, ಕೃಷಿ ಒಕ್ಕೂಟದ ಮುಖಂಡರು, ಬರಹಗಾರರು, ಮಾನವ ಹಕ್ಕು ಕಾರ್ಯಕರ್ತರು, ಕವಿಗಳು ಮತ್ತು ಬುದ್ಧಿಜೀವಿಗಳ ವಿರುದ್ಧ ದಾಖಲಾದ ಎಲ್ಲ ಪ್ರಕರಣಗಳನ್ನು ಹಿಂಪಡೆಯಬೇಕು. 7ನೆಯ ಒಂದು ಬೇಡಿಕೆ, ಕೃಷಿ ಚಟುವಟಿಕೆಗಳಿಗೆ ಡೀಸೆಲ್ ಬೆಲೆಯನ್ನು 50% ಕಡಿಮೆ ಮಾಡಬೇಕು. 8ನೆಯದು, ವಿದ್ಯುತ್ ಸಬ್ಸಿಡಿ ಮಸೂದೆ, ಅದು 2020ರಲ್ಲೇ ಬಂದದ್ದು, ಅದನ್ನ ಕೂಡ ಹಿಂಪಡೆಯಬೇಕು. ಜೊತೆಗೆ ಬೆಳೆ ಬೆಳೆದ ನಂತರ ಉಳಿದಿರುವ ಒಣ ಹುಲ್ಲುಗಳನ್ನ ಸುಡುವುದರ ವಿರುದ್ಧ ಒಂದು ನಿಯಮಗಳನ್ನ ಹೇರಲಾಯಿತು. ಅದು ಕೂಡ ರೈತರಿಗೆ ಅನ್ವಯಿಸಬಾರದು. ಇದಿಷ್ಟು ರೈತರು ಸರ್ಕಾರದ ಮುಂದಿಟ್ಟಿರುವ ಮುಖ್ಯವಾದ ಬೇಡಿಕೆಗಳು. ಇದಕ್ಕೆ ಕೇಂದ್ರ ಸರ್ಕಾರ ಕೊಡೋ ಉತ್ತರ ನೋಡೋದಾದ್ರೆ, ಇಲ್ಲಿ ರಿಲಯನ್ಸ್ ತರದ ಖಾಸಗಿ ಕಂಪನಿಗಳು ಕೃಷಿ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ರೆ ಪ್ರೈವೇಟ್ ಹೂಡಿಕೆಯು ಏರುತ್ತೆ. ಇದರ ಮೂಲಕ ರೈತರಿಗೆ ಸೂಕ್ತವಾದ ಡಿಜಿಟಲ್ ಮಾರ್ಕೆಟಿಂಗ್ ಹಾಗೂ ಟೆಕ್ನಾಲಜಿಯ ಜ್ಞಾನವೂ ಸಹ ದೊರೆಯುತ್ತೆ. ಸರ್ಕಾರ ಎಪಿಎಂಸಿಗಳನ್ನ ಸ್ಥಗಿತಗೊಳಿಸಿಲ್ಲ, ಅವುಗಳು ಕೂಡ ಜಾರಿಯಲ್ಲಿರುತ್ತೆ. ಜೊತೆಗೆ ಖಾಸಗಿ ಕಂಪನಿಗಳ ಆಯ್ಕೆಯ ಅವಕಾಶವನ್ನು ಕೂಡ ರೈತರಿಗೆ ಇದರೊಟ್ಟಿಗೆ ನೀಡಲಾಗುತ್ತೆ. ಇಲ್ಲಿ ರೈತರು ಇಂಥವ್ರಿಗೆ ಮಾರಬೇಕು ಅಂತ ನಿಯಮವೇನೂ ಇಲ್ಲ. ಅವರು ಸದಾ ಸ್ವತಂತ್ರರಾಗಿರ್ತಾರೆ. ಅವರಿಗೆ ಬೇಕಾದ ಆಯ್ಕೆಗಳು ಇರುತ್ತೆ. ಜೊತೆಗೆ MSP ದರವನ್ನು ಪರಿಷ್ಕರಿಸಿ ರೈತರಿಗೆ ಯಾವ ವಿಧದಲ್ಲಿಯೂ ಸಹ ನಷ್ಟ ಆಗದಂತೆ ನೋಡ್ಕೊಳ್ತೇವೆ ಎಂದು ಕೇಂದ್ರ ಸರ್ಕಾರ ಸಮಜಾಯಿಸಿ ಕೊಡ್ತಾ ಇದೆ. ಇದನ್ನ ಅಂಕಿಅಂಶಗಳ ಮೂಲಕ ವಿವರಿಸೋದಾದ್ರೆ,
ಪ್ರಸಕ್ತ ವಿತ್ತೀಯ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಅಂದ್ರೆ ಏಪ್ರಿಲ್ ಜೂನ್ ದೇಶದ ಆರ್ಥಿಕತೆಯ 23.9% ಕುಸಿತ ದಾಖಲಿಸಿದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ 5.2% ಅಭಿವೃದ್ಧಿ ದಾಖಲಿಸಿತ್ತು. ಮೊದಲ ತ್ರೈಮಾಸಿಕದ ಒಟ್ಟಾರೆ ಜಿಡಿಪಿ ಮೌಲ್ಯವನ್ನು ರೂಪಾಯಿಯಲ್ಲಿ ಅಳೆಯುವುದಾದರೆ 26.90 ಲಕ್ಷ ಕೋಟಿ ರೂಪಾಯಿಗಳು. ಕಳೆದ ವರ್ಷ ಈ ಮೊತ್ತವು 35.35 ಲಕ್ಷ ಕೋಟಿ ರೂಪಾಯಿಗಳಾಗಿತ್ತು. ಅಂದ್ರೆ ಮೊದಲು 3 ತಿಂಗಳಲ್ಲಿ ಭಾರತದ ಆರ್ಥಿಕತೆಗೆ ಆಗಿರುವ ನಷ್ಟವು 8.45 ಕೋಟಿ ರೂಪಾಯಿಗಳು. ಆದ್ರೆ ಈ ಅವಧಿಯಲ್ಲಿ ಕೃಷಿ ಕ್ಷೇತ್ರವು ಕಳೆದ ವರ್ಷಕ್ಕಿಂತ 3.4% ಅಭಿವೃದ್ಧಿ ದಾಖಲಿಸಿದೆ. ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಕೃಷಿ ಕ್ಷೇತ್ರವು ಹೆಚ್ಚುವರಿಯಾಗಿ 14,815 ಕೋಟಿ ರೂಪಾಯಿಗಳಷ್ಟು ಮೌಲ್ಯವನ್ನು ಭಾರತದ ಆರ್ಥಿಕತೆಗೆ ನೀಡಿದೆ. ದೇಶದ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ವಲಯವು ಗಣನೀಯವಾಗಿ ಕೊಡುಗೆ ನೀಡುತ್ತಿದೆ. ಸೇವಾ ವಲಯ, ಉದ್ಯಮ ವಲಯದ ನಂತರ ಕೃಷಿ ತನ್ನ ಪಾಲು ನೀಡುತ್ತಿದೆ. ಆದ್ರೆ ಈಗಿನ ಸರ್ಕಾರದ ಅವಧಿಯಲ್ಲಿ ದೇಶದ ಆರ್ಥಿಕತೆ ಮೌಲ್ಯವರ್ಧನೆಯಲ್ಲಿ ಕೃಷಿ ಕ್ಷೇತ್ರದ ಪಾಲು ತಗ್ಗುತ್ತಾ ಬಂದಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಸಂಸತ್ನಲ್ಲಿ ಮಂಡಿಸಿರುವ ಆರ್ಥಿಕ ಸಮೀಕ್ಷೆಯ ಅದರ ಪ್ರಕಾರ 2014-15 ಸಾಲಿನಲ್ಲಿ ಕೃಷಿ ಕ್ಷೇತ್ರದ ಮೌಲ್ಯವರ್ಧನೆಯು GVA 18.2% ಇದ್ದಿದ್ದು 2019-20 ಸಾಲಿನಲ್ಲಿ 16.5% ಕುಸಿದಿದೆ. ಈ ಕುಸಿತಕ್ಕೆ ಕಾರಣ ಬೆಳೆಗಳಿಂದ ಬರ್ತಿದ್ದ ಮೌಲ್ಯವರ್ಧನೆಯು 2014-15ರಲ್ಲಿ 11.2% ಇದ್ದಿದ್ದು 17-18 ವೇಳೆಗೆ ಇದು 10% ಕುಸಿದಿದೆ. ಇದು ನಮಗೆ ಸಮೀಕ್ಷೆಯಲ್ಲಿ ಗೊತ್ತಾಗುವಂತ ವಿಷಯ ಅಥವಾ ಮಾಹಿತಿ. ಅಂದ್ರೆ ಈಗಿನ ಸರ್ಕಾರದ ಅವಧಿಯಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಕೃಷಿ ಕ್ಷೇತ್ರದಲ್ಲಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೇನೆ ಎಂದು ಘೋಷಿಸಿದ್ದಾರೆ. ಅದು ಘೋಷಿಸಿ 3 ವರ್ಷಗಳಾಗಿದೆ. ಉಳಿದ 2 ವರ್ಷಗಳಲ್ಲಿ ಅಂದ್ರೆ 2020 ಸಾಲಿನಲ್ಲಿ ರೈತರ ಆದಾಯ ದುಪ್ಪಟ್ಟಾಗಬೇಕಿದೆ. ಆದ್ರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನೀಡಿರುವ ಅಂಕಿಅಂಶಗಳು ಆರ್ಥಿಕತೆಗೆ ಕೃಷಿ ಕ್ಷೇತ್ರದ ಪಾಲು ತಗ್ಗುತ್ತಿರುವುದನ್ನು ತಿಳಿಸುತ್ತಿದೆ. ಅಂದ್ರೆ ರೈತರ ಆದಾಯ ದುಪ್ಪಟ್ಟು ಮಾಡುವುದು ಕೇಂದ್ರ ಸರ್ಕಾರದ ಚುನಾವಣಾ ಜುಮ್ಲಾ ಇರಬಹುದಾ? ಯೋಚಿಸ್ಬೇಕು. ಇದಕ್ಕೆ ಹೊಂದುವ ಹಾಗೆ ತೇಜಸ್ವಿಯವರ ಒಂದು ಲೇಖನ ಮೇ 1, 1988ರಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಪ್ರಕಟವಾಗಿರುತ್ತೆ. ಅವ್ರು ಹೇಳೋದಿಷ್ಟು: ಪ್ರತಿ ವರ್ಷ ಭಾರತಕ್ಕೆ ವಿದೇಶಿ ಧನ ಸಹಾಯ ಅಂತ ಕೇವಲ ವರ್ಲ್ಡ್ ಬ್ಯಾಂಕ್ ಒಂದ್ರಿಂದಲೇ ಕಮ್ಮಿ ಅಂದ್ರೂ 4,000 ಕೋಟಿ ರೂಪಾಯಿಗಳು ಬರುತ್ತೆ. ಇದು 1988ರ ಆ ವೇಳೆಯಲ್ಲಿ ತೇಜಸ್ವಿ ಕಲೆ ಹಾಕಿರುವಂತ ಒಂದು ವರದಿ. ಇದರೊಡನೆ ಭಾರತ ಇತರ ಮೂಲಗಳಿಂದ ಎತ್ತುವ ಸಾಲ ಮತ್ತು ಅನೇಕ ದೇಶಗಳ ಉಚಿತ ಕೊಡುಗೆಗಳು ಇವೆಲ್ಲ ಸೇರಿದ್ರೆ ಭಾರತಕ್ಕೆ ಬರುವ ವಿದೇಶದ ಹಣ ಇದರ 2ರಷ್ಟಾಗುತ್ತೆ. ಈ ವಿದೇಶಿ ಧನ ಸಹಾಯದಲ್ಲಿ ಕೆಲವು ಪಾಲು ಕೃಷಿ ಕ್ಷೇತ್ರಕ್ಕೆ ಹೋಗುತ್ತೆ. ರಸಗೊಬ್ಬರಕ್ಕೆ ಸಬ್ಸಿಡಿ ಕೊಟ್ಟು ರೈತರಿಗೆ ಗೊಬ್ಬರ ಕೊಡಿಸಲು, ಟ್ರ್ಯಾಕ್ಟರ್, ಪವರ್ ಟಿಲ್ಲರ್ ಮುಂತಾದವುಗಳನ್ನ ಕೊಳ್ಳಲು ರೈತರಿಗೆ ನಬಾರ್ಡ್ ಮುಖಾಂತರ ಸಾಲ ದೊರಕಿಸಲು ವಿನಿಯೋಗಿಸುತ್ತೆ. ಇಲ್ಲಿ ಇದು ರೈತರಿಗೆ ಸಹಾಯ ಮಾಡೋದಕ್ಕಿಂತ ಹೆಚ್ಚಾಗಿ ಕೃಷಿ ಆಧಾರಿತ ಉದ್ದಿಮೆಗಳು ನಮ್ಮ ದೇಶದಲ್ಲಿ ದಿವಾಳಿ ಏಳದಂತೆ ತಡೆಯಲು ಈ ಹಣ ನಿಯುಕ್ತವಾಗುತ್ತೆ. ಕೃಷಿ ಕ್ಷೇತ್ರದಲ್ಲಿ ಈ ಉದ್ದಿಮೆಯನ್ನ ಪ್ರೋತ್ಸಾಹಿಸಲು ಬೇಕಾದಂತ ಹೆಚ್ಚುವರಿ ಬಂಡವಾಳ ಉತ್ಪತ್ತಿಯಾಗುತ್ತಲೇ ಇಲ್ಲ. ನಬಾರ್ಡ್ ಮುಂತಾದವು ಇವುಗಳನ್ನ ಕೊಳ್ಳಲು ರೈತರಿಗೆ ಸಾಲ ಮಾಡದಿದ್ದರೆ ರೈತರಿಗಿಂತ ಹೆಚ್ಚಾಗಿ ಪೆಟ್ಟು ಬೀಳುವುದು ಈ ಕೈಗಾರಿಕೆಗಳಿಗೇನೆ. ಸೂಕ್ಷ್ಮವಾಗಿ ಗಮನಿಸಿ ಈ ವಿಚಾರವನ್ನ. ಈಗ
ಸಾಲ ಕೊಟ್ಟು ಚೈತನ್ಯ ತುಂಬಿದ್ರೆ ಮುಂದೆ ಎಂದಾದ್ರೂ ಒಂದು ದಿನ ನಮ್ಮ ಕೃಷಿ ಕ್ಷೇತ್ರಗಳು ಈ ಉದ್ದಿಮೆಯನ್ನ ಸ್ವತಂತ್ರವಾಗಿ ಬೆಂಬಲಿಸುವಷ್ಟು ಚೈತನ್ಯ ಪೂರ್ಣವಾಗಬಹುದು ಎಂದು ನಮ್ಮ ಆರ್ಥಿಕ ತಜ್ಞರ ಸಲಹೆ. ಆದ್ರೆ ನಮ್ಮ ಸರ್ಕಾರಗಳ ಧೋರಣೆಯನ್ನ ಗಮನಿಸಿದ್ರೆ ಇದೊಂದು ಅಸಾಧ್ಯ ಮರೀಚಿಕೆ ಎಂದೆನಿಸುತ್ತೆ. ಉದಾಹರಣೆಗೆ, ರಸಗೊಬ್ಬರಗಳಿಗೆ ಸರ್ಕಾರ ಸಬ್ಸಿಡಿ ಕೊಟ್ಟು ಕಡಿಮೆ ದರದ ರಸಗೊಬ್ಬರ ಉಪಯೋಗಿಸಿ ಬೆಳೆದ ಬೆಳೆಯನ್ನು ರೈತರು ಮಾರುಕಟ್ಟೆಗೆ ತಂದಾಗ ಸರ್ಕಾರ ಬೆಲೆ ನಿಗದಿ ಮಾಡಕ್ಕೆ ರೈತ ರಸಗೊಬ್ಬರಗಳಿಗೆ ಕೊಡುವ ಬೆಲೆಯನ್ನು ಪರಿಗಣಿಸುತ್ತದೆಯೇ ವಿನಃ ರಸಗೊಬ್ಬರಗಳ ಸಬ್ಸಿಡಿ ರಹಿತ ಬೆಲೆಯನ್ನು ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳುವುದೇ ಇಲ್ಲ. ಇದರಿಂದ ಸರ್ಕಾರದ ಸಬ್ಸಿಡಿ ಲಾಭಾಂಶವಾಗಿ ರೈತರಲ್ಲಿ ಉಳಿಯಬೇಕಾದುದು ನೇರವಾಗಿ ರಸಗೊಬ್ಬರಗಳ ಕೈಗಾರಿಕೆಗೆ ಸಂದಾಯವಾಗುತ್ತೆ. ಎಷ್ಟು ಸೂಕ್ಷ್ಮವಾದ ವಿಚಾರನ ತೇಜಸ್ವಿ ಇಲ್ಲಿ ಗಮನಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ರೈತನ ಕೈಗಾರೋತ್ಪನ್ನಗಳಿಗೆ ಬೆಲೆ ಕಟ್ಟುವಂತೆಯೇ ಕೃಷಿ ಉತ್ಪನ್ನಗಳಿಗೆ ಬೆಲೆ ಕಟ್ಟಿರಿ ಎನ್ನುವ ಬೇಡಿಕೆಯಲ್ಲಿ ಸಾಕಷ್ಟು ನ್ಯಾಯ ಇದೆ. ನಮ್ಮ ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ಊರ್ಜಿತಗೊಳಿಸುವ ಭರದಲ್ಲಿ ರೈತನನ್ನು ನಾವು ಎಂದೆಂದೂ ಹಿಂದಿರುಗಿಸಲಾರದ ಸಾಲದ ಹೊರೆಯಲ್ಲಿ ಮುಳುಗಿಸ್ತಿದ್ದೇವೆ. ಇಲ್ಲಿ ತೇಜಸ್ವಿಯ ಈ ಮಾತು ನನಗೆ ದಿ ಎಕನಾಮಿಕ್ ಟೈಮ್ಸ್ ಪತ್ರಿಕೆಯ ಒಂದು ವರದಿ ನೆನಪಾಗತ್ತೆ. ಅಲ್ಲಿ ಅವರು ಏನ್ ಹೇಳ್ತಾರೆ ಅಂದ್ರೆ, ಭಾರತದಲ್ಲಿ ಕಳೆದ 5 ವರ್ಷಗಳಲ್ಲಿ ಸುಮಾರು 1,39,123ಕ್ಕೂ ಹೆಚ್ಚು ನೋಂದಣಿ ಆಗದಲೇ ಇರೋ ರೈತರುಗಳು ಇನ್ನೆಷ್ಟಿರ್ಬೋದು ಅದು ಊಹೆಗೂ ನಿಲ್ಕಲ್ಲ. ನೋಂದಾಯಿತ ರೈತರ ಆತ್ಮಹತ್ಯೆಗಳು ಸಂಭವಿಸಿದೆ ಎಂದು ಅವರು ಹೇಳ್ತಾ, ಇದು ಹೆಚ್ಚಾಗಿ ಹೆಚ್ಚುತ್ತಿರುವ ಸಾಲದ ಮಟ್ಟಗಳು ಮತ್ತು ಕಡಿಮೆ ಆದಾಯದಿಂದಾಗಿಯೇ ಸಂಭವಿಸಿದೆ ಎಂದು ಅವರು ಬಹಳ ಗಟ್ಟಿಯಾಗಿ ಹೇಳ್ತಾರೆ. ಹಾಗಾಗಿ ತೇಜಸ್ವಿ ಸರ್ಕಾರದ ವಿರುದ್ಧ ಒಂದು ಒಳ್ಳೆ ಮಾತನ್ನ ಹೇಳ್ತಾರೆ. ಸರ್ಕಾರಗಳು ಆತ್ಮಹತ್ಯೆ ಮಾಡಿಕೊಳ್ಳಿ, ರೈತರಲ್ಲ ಎಂದು ನೇರವಾಗಿ ಟೀಕಿಸ್ತಾರೆ. ಇದಕ್ಕೆ ಕಾರಣ, ಕಾಲ ಉರುಳಿದರೂ ಸರ್ಕಾರಗಳು ಬದಲಾದರೂ ಆ ಸರ್ಕಾರಗಳ ಇಂಥ ಕೆಟ್ಟ ಧೋರಣೆಗಳು, ಮಾನದಂಡಗಳು, ಅದರ ಅವೈಜ್ಞಾನಿಕವಾದ ಮುಂದಾಲೋಚನೆಗಳು ಇಲ್ಲದೆ ರೂಪಿಸುವ ಯೋಜನೆಗಳು, ಹೀಗೆ ರೂಪಿಸಿದೆಯಲ್ಲ ಇಂಥ ಕಾಯ್ದೆಗಳು, ಯಾವುದೇ ಪೂರ್ವ ನಿಯೋಜನೆಗಳಿಲ್ಲದೆ, ಅಂದ್ರೆ ಯಾವುದೇ ಸಿದ್ಧತೆಗಳಿಲ್ಲದೆ ಅದಕ್ಕೆ ನೇರವಾಗಿ ಸಂಬಂಧಿಸಿದವರನ್ನು, ಅಂದ್ರೆ ಆ ನಿರ್ದಿಷ್ಟವಾದ ಕ್ಷೇತ್ರ ಜ್ಞಾನ ಪಡೆದವರನ್ನು ಕಡೆಗಾಣಿಸಿ ಕೃಷಿ ಕಾಯ್ದೆಯನ್ನ ಅವರು ನಮ್ಮ ಮುಂದೆ ಇಡ್ಬೇಕಾದ್ರೆ, ಅದನ್ನ ಕೃಷಿ ಕಾಯ್ದೆನ ಆ ಬಿಲ್ನ ಸಂಸತ್ನಲ್ಲಿ ಮಂಡಿಸ್ಬೇಕಾದ್ರೆ ಅದು ಎಲ್ಲರಿಂದ ಇವನ್ ಓಕೆ ಆದಾಗ್ಲೂ ಕೂಡ ಅದನ್ನ ಮಾಡಬೇಕಾದ್ರೆ ಒಬ್ಬ ರೈತ ಅಥವಾ ಒಬ್ಬ ರೈತರ ಮುಖಂಡರನ್ನ ಯಾವುದೇ ರೀತಿಯಲ್ಲಿ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೇ ಇಲ್ಲ. ಹೇಗೆ ಅವರಾಗೆ ಬಂದು ಅದನ್ನ ಕಾಯ್ದೆಗಳನ್ನ ಅವ್ರಿಷ್ಟ ಬಂದ ಹಾಗೆ ಈ ಕಾಯ್ದೆನ ಹೇಗೆ ಅವ್ರು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಮಾಡಕ್ಕೆ ಹೇಗ್ ಮುಂದಾದ್ರು ಗೊತ್ತಿಲ್ಲ. ಹಾಗಾಗಿನೇ ಇಂಥ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಜ್ಞಾನ ಪಡೆದವ್ರನ್ನ ಖಂಡಿತವಾಗ್ಲೂ ಅವರು ಪರಿಗಣಿಸ್ಲೇಬೇಕು. ಅದಾಗದೇ ಇದ್ರೆ ಅಧಿಕಾರಿಗಳ ಮಾತೆ ಅಂತಿಮವಾಗಿ ಅವ್ರ ಮಾತನ್ನೇ ಪರಿಗಣಿಸಿ ಮಾಡಿದ ಕೆಲವು ಕಾಯ್ದೆಗಳು ಸೃಷ್ಟಿಸುವ ಎಡವಟ್ಟುಗಳೇ ಇಂತಹ ಚಳುವಳಿಗಳಿಗೆ ನಾಂದಿಯಾಗಕ್ಕೆ ಕಾರಣ ಆಗುತ್ತೆ. ಇರ್ಲಿ, ತೇಜಸ್ವಿಯು ಈ ಸಮಸ್ಯೆಗೆ ಉಚಿತ ಪರಿಹಾರವನ್ನು ಸೂಚಿಸ್ತಾರೆ. ಕೈಗಾರೀಕರಣಕ್ಕಾಗಿ ನಮಗಿಂದು ಕೃಷಿ ಕ್ಷೇತ್ರದಿಂದ ಹೆಚ್ಚುವರಿ ಬಂಡವಾಳ ಪಡೆಯದೆ ವಿಧಿಯೇ ಇಲ್ಲ ಎನ್ನುವುದು ನಿಜವಾದ್ರೂ ಕೃಷಿ ಕ್ಷೇತ್ರಗಳ ಘೋಷಣೆಯನ್ನು ನಾವು ಸಹನೀಯ ಮಟ್ಟಕ್ಕಾದ್ರೂ ಇಳಿಸಲು ಯೋಚಿಸಬಹುದು. ಸಾಲ ಮೇಳ, ಸಾಲ ಮನ್ನಾ, ಸಬ್ಸಿಡಿ, ಬಡ್ಡಿ ಮನ್ನಾ, ಹಸಿರು ಕಾರ್ಡು ಕ್ರಮಗಳಿಂದ ಕೃಷಿ ಕ್ಷೇತ್ರದ ಆರ್ಥಿಕ ಚಕ್ರ ಎಷ್ಟೊಂದು ಗೊಂದಲಮಯವಾಗಿದೆ ಅಂದ್ರೆ ತರ್ಕಬದ್ಧ ಚಿಂತನೆ, ಯೋಜನೆಗಳು ಅಸಾಧ್ಯವಾದ ಪರಿಸ್ಥಿತಿ ಉಂಟಾಗಿದೆ.
ಒಂದು ಕೆಜಿ ಅಕ್ಕಿಯ ನಿಜವಾದ ಬೆಲೆ ಏನು ಎಂಬುದು ಪತ್ತೆ ಮಾಡಲು ಹೊರಟ್ರೆ ಒಂದು ಸಂಶೋಧನೆಯ ಅಗತ್ಯವಾಗುವ ಹಂತ ಬಂದ್ಬಿಟ್ಟಿದೆ. ಅದರ ಉತ್ಪಾದನೆಗೆ ಬಿದ್ದ ಮನುಷ್ಯನ ಕೂಲಿಯನ್ನು ಕೈಗಾರಿಕಾ ಕ್ಷೇತ್ರದ ಮಾನದಂಡಗಳಿಂದ ನೋಡಿದ್ರೆ ಅದು ಒಂದು ಬೆಲೆಯಾಗುತ್ತೆ. ವ್ಯವಸಾಯ ಕ್ಷೇತ್ರದಿಂದ ಅದರ ದಂಡದಿಂದ ನೋಡೋದಾದ್ರೆ ಅದು ಕೂಡ ಒಂದು ಬೆಲೆಯಾಗುತ್ತೆ. ಬೇಡ, ಮಾರುಕಟ್ಟೆಯ ಬೆಲೆಯನ್ನೇ ನೋಡೋಣ ಅಂದ್ರೆ ಲೆವಿ ಬೆಲೆ ಒಂದು, ಮುಕ್ತ ಮಾರುಕಟ್ಟೆ ಬೆಲೆ ಒಂದು, ಸಹಕಾರಿ ಮಳಿಗೆಗಳಲ್ಲಿ, ನ್ಯಾಯ ಬೆಲೆ ಅಂಗಡಿಗಳಲ್ಲಿ, ಹಸಿರು ಕಾರ್ಡ್ನವರಿಗೆ, ಕೆಂಪು ಕಾರ್ಡ್ನವರಿಗೆ, ಹೀಗೆ ನಾನಾ ಕಡೆಗಳಲ್ಲಿ ನಾನಾ ರೀತಿಯಾಗಿ ಹೋಗಿದೆ. ಇದರೊಡನೆ ಕೃಷಿ ಕ್ಷೇತ್ರಕ್ಕೆ ನೀಡುವ ಸಬ್ಸಿಡಿ ನಮ್ಮ ಬಡ್ಜೆಟ್ಟಿಗೆ ತಲೆಭಾರವಾಗಿ ಕುಳಿತಿದೆ. ಕೈಗಾರಿಕೆಗಳಿಗೆ ಅನ್ವಯಿಸುವ ಮಾನದಂಡಗಳಿಂದಲೇ ಕೃಷಿ ಉತ್ಪನ್ನಗಳನ್ನು ಬೆಲೆ ಕಟ್ಟಿದರೆ ಅದು ಈ ಸಬ್ಸಿಡಿಗಳಿಗಿಂತ ಹೆಚ್ಚಾಗುತ್ತದೆಯೇ ಪರೀಕ್ಷಿಸುವುದು ಒಳ್ಳೆಯದು ಎಂದು ತೇಜಸ್ವಿ ಸರ್ಕಾರಕ್ಕೆ ಸಲಹೆಯನ್ನ ಸೂಚಿಸುತ್ತಿದ್ದಾರೆ. ಒಟ್ಟಿನಲ್ಲಿ ನಮ್ಮ ಎಲ್ಲ ಯೋಜನೆಗಳು ನಿರರ್ಥಕವಾಗಿ ಮಣ್ಣು ಮುಕ್ಕುವ ಒಳನೋಟ ಒಂದನ್ನು ಇಲ್ಲಿ ಕಾಣಬಹುದು. ಇಲ್ಲಿನ ಅತಿ ದೊಡ್ಡ ದುರಂತ ಅಂದ್ರೆ ಇಲ್ಲಿ ಅಭಿವೃದ್ಧಿ ಸಾಲ ಹಿಂದಿರುಗಿಸಲಾಗದಂತೆ ಹಾಳಾದದ್ದು ಮಾತ್ರವೇ ಅಲ್ಲ, ಈ ತೊಟ್ಟಿಗಳು, ಇವುಗಳ ಉಸ್ತುವಾರಿ ಸಿಬ್ಬಂದಿ, ಇವರ ವಾಹನಗಳು, ಆಫೀಸ್ಗಳು ಸಾಲದ ಹಣ ಮುಗಿಯುತ್ತಿದ್ದಂತೆಯೇ ಸರ್ಕಾರಕ್ಕೆ ಹಸ್ತಾಂತರವಾಗೋಗುತ್ತೆ. ಇವರ ಸಂಬಳ, ಡಿಎ, ಅನಂತರ ನಿವೃತ್ತಿ ವೇತನ, ಹೀಗೆ ನಿರಂತರವಾಗಿ ಸರ್ಕಾರದ ಮೇಲೆ ಇರುವ ಹೆಣಭಾರ ಏರುತ್ತಾ ಹೋಗುತ್ತೆ. ಸರ್ಕಾರಗಳು ಸಂಬಳ ಕೊಡಲಾಗದೆ ತತ್ತರಿಸುವುದಕ್ಕೆ ಇದು ಕೂಡ ಮುಖ್ಯವಾದ ಕಾರಣ ಆಗ್ಬಿಡುತ್ತೆ. ವಿಶ್ವ ಬ್ಯಾಂಕಿನವರು ಉಚಿತವಾಗಿಯೇ ನಮಗೆ ಹಣವನ್ನ ದಾನ ಮಾಡಿದ್ರು ಕೂಡ ಅವುಗಳನ್ನು ನಾವು ಯೋಜನೆಯ ಅನುತ್ಪಾದಕ ಅಂಶಗಳಿಗೆ ಮಾತ್ರ ವಿನಿಯೋಗಿಸಿ ಉಚಿತ ನೆರವನ್ನು ಕೂಡ ನಾವು ಅತ್ಯಂತ ದಿಟ್ಟ ಆರ್ಥಿಕ ಹೊರೆಗಳನ್ನಾಗಿ ಪರಿವರ್ತಿಸಿದ್ದೇವೆ. ಇದನ್ನೇ ತೇಜಸ್ವಿ ಅವರು ನಮ್ಮ ಮುಂದೆ ಬಿಡಿಯಾಗಿ ಹಲವಾರು ಸತ್ಯಾಂಶಗಳನ್ನ ತೆರೆದಿಡ್ತಿದ್ದಾರೆ. ಇದನ್ನೆಲ್ಲ ನೋಡಿಯೇ ಇರಬೇಕು ಮಿರ್ಡಾಲ್ ತನ್ನ ಏಷ್ಯನ್ ಡ್ರಾಮಾ ಗ್ರಂಥದಲ್ಲಿ ಬರೆದಿರುವುದು. ಹಿಂದುಳಿದ ರಾಷ್ಟ್ರಗಳಿಗೆ ಮುಂದುವರಿದ ರಾಷ್ಟ್ರಗಳು ಕೊಡಬಹುದಾದ ಬಹುದೊಡ್ಡ ವಿದೇಶಿ ನೆರವು ಅಂದ್ರೆ, ಗಮನಿಸಿ ವೀಕ್ಷಕರೇ, ನಮ್ಮ ನೆರವನ್ನು ನಿಲ್ಲಿಸುವುದು. ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯವನ್ನು ಹೇಳೋದಾದ್ರೆ, ಇಷ್ಟೆಲ್ಲ ಟೆಕ್ನಾಲಜಿಗಳು ಮುಂದುವರೆದ್ರು ಈಗಲೂ ಸಹ ಭಾರತ ಕೃಷಿ ಪ್ರಧಾನದ ದೇಶವೇ ಆಗಿದೆ. ಇಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಜನ ಕೃಷಿಯನ್ನೇ ನಂಬಿ ಜೀವನ ನಡೆಸ್ತಿದ್ದಾರೆ. ಆದರೂ ಕೂಡ ಭಾರತದ GDPಯು ಅದಕ್ಕಾಗಿ 0.4% ಮಾತ್ರವೇ ಹೂಡಿಕೆ ಮಾಡ್ತಿದೆ. ಮೊದಲು ಈ GDPಯ ಹೂಡಿಕೆಯ ಪ್ರಮಾಣ ಹೆಚ್ಚಿಸಬೇಕು. ದೇಶದ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಇನ್ನಷ್ಟು ಸುಧಾರಿಸುವಂತೆ ಮಾಡಬೇಕು. ದೇಶದ ಡಿಮ್ಯಾಂಡ್ ಹಾಗೂ ಸಪ್ಲೈಗಳ ಸ್ಥಿತಿಗತಿಗಳನ್ನ ಪರಿಶೀಲಿಸಿ ರೈತರು ಯಾವ ಸಮಯಕ್ಕೆ ಯಾವ ಬೆಳೆಯನ್ನ ಬೆಳೆದರೆ ಹೆಚ್ಚು ಲಾಭ ಅವರ ಕೈ ಸೇರ್ತದೋ ಅಂತಹ ಬೆಳೆಯ ಕುರಿತು ಸರ್ಕಾರವೇ ರೈತರಿಗೆ ತಿಳಿಸ್ಕೊಡ್ಬೇಕು. ಈ ರೀತಿ ರೈತರ ಪ್ರತಿ ಹೆಜ್ಜೆ ಹಾಗೂ ಆಲೋಚನೆಗಳ ಹಿಂದೆ ಸರ್ಕಾರ ನಿಂತಿದ್ದೇ ಆದ್ರೆ ರೈತರ ಏಳಿಗೆ ಖಂಡಿತ ಸಾಧ್ಯ. ಆದ್ರೆ ಕೇಂದ್ರ ಸರ್ಕಾರ ತಿಳಿಯಬೇಕಾದ ಒಂದು ವಾಸ್ತವಿಕ ಸತ್ಯವಿದೆ. ಆರ್ಥಿಕಾಭಿವೃದ್ಧಿಗೆ ಸೇವಾ ವಲಯ ಮತ್ತು ಉದ್ಯಮ ವಲಯದ ಪಾಲು 60% ಇರಬಹುದು. ಆದ್ರೆ ಉದ್ಯೋಗ ಸೃಷ್ಟಿಸುವಲ್ಲಿಯೂ ಕೂಡ ಅಷ್ಟೇ ಪ್ರಮಾಣ ಅಂದ್ರೆ ಕೃಷಿ ಕ್ಷೇತ್ರದ ಪಾಲು 60%ಕ್ಕಿಂತಲೂ ಹೆಚ್ಚಿದೆ. ಕೃಷಿ ಕ್ಷೇತ್ರವು ಸೋತ್ರೆ ಇಡೀ ಆರ್ಥಿಕತೆಯೇ ಸೋಲುತ್ತೆ. ರೈತರ ಹೋರಾಟವನ್ನು ದಮನ ಮಾಡುವ ಹತಾಶ ಯತ್ನದಲ್ಲಿರುವ ಸರ್ಕಾರ ಈಗ್ಲಾದ್ರೂ ಎಚ್ಚೆತ್ತುಕೊಳ್ಬೇಕಾಗಿದೆ. ರೈತರ ಮನದ ಮಾತನ್ನು ಕೇಳಬೇಕಾಗಿದೆ. ರೈತರ ಅಳಲನ್ನ ಆಲಿಸ್ಬೇಕಿದೆ. ಕಾರ್ಪೊರೇಟ್ ಕುಲಗಳ ನೀಡುವ ಎಲೆಕ್ಟ್ರಾಲ್ ಬಾಂಡ್, PM ಕೇರ್ಸ್ ಫಂಡ್ನ ಝಣಝಣ ಸದ್ದಿನ ಲಾಲಿಯಲ್ಲಿ ಮೈಮರೆತಿರುವ ಸರ್ಕಾರ ರೈತರ ಮನದ ಮಾತನ್ನು ಆಲಿಸದೆ ಹೋದ್ರೆ ಒಂದಲ್ಲ ಒಂದು ದಿನ ಜನರೇ ಅವರೆಲ್ರಿಗೂ ಜೋಳಿಗೆ ಕಟ್ಟು ಕಳಿಸ್ಬಿಡ್ತಾರೆ. ಏಕೆಂದ್ರೆ ಈ ದೇಶದ ಪ್ರಜ್ಞಾವಂತ ನಾಗರಿಕರು ಹೋರಾಟ ನಿರತ ಪರವಾಗಿದ್ದಾರೆ, ಅವರೆಲ್ಲರಿಗೂ ಬೆಂಬಲವಾಗಿದ್ದಾರೆ.
ಧನ್ಯವಾದಗಳು.